ಆಯ್ತು. ಪಲ್ಯ ಜೋಳಕಾಯಿ ಪಲ್ಯ ಮಾಡಿದ್ನಿ, ಆಮೇಲೆ ರೊಟ್ಟಿ. ಜ್ಯೋತಿ ನಾನು ಮಾಡ್ತೇನೆ ರೀ ಅತ್ತೆ ಮಾಡಬೇಡ್ರಿ ಅಂತ ಅಂದಿದ್ಲ. ಏನಂತಾಳ ಏನು ಅಂದ್ರೆ ಅವ್ರ ಮಾವ್ಗ ಹಲ್ಲಿಗೆ ಬರಂಗಿಲ್ಲ ರೊಟ್ಟಿ. ಈಕೆ ಸ್ವಲ್ಪ ತಳು ಮಾಡಿ ಏರ್ ಬೇಯಿಸ್ಬಿಡ್ತಾಳಲ್ಲ, ಸ್ವಲ್ಪ ಎಟ್ಟೆ ಆಗ್ಬಿಡ್ತಾವೆ ರೊಟ್ಟಿ. ಅವರು ನನಗೆ ಹಲ್ಲಿಗೆ ಬರಂಗಿಲ್ಲ ಅಂತಂದು ಇದು ಮಾಡ್ತಾರೆ. ಅಂದ್ರೆ ಆಕಿಗೆಲ್ಲ ರೂಢಿ ಆಗ್ಬಿಟ್ಟದ. ಸ್ವಲ್ಪ ತಳುಪು ಉತ್ತಾಳಲ್ಲ, ಏರ್ ಆಗ್ಬಿಡ್ತಾವೆ, ಎಟ್ಟೆ ಆಗ್ಬಿಡ್ತಾವೆ. ನಮ್ಮಂಗೆ ಬುರು ಉಬ್ಬಂಗಿಲ್ಲ. ನಾವು ಸ್ವಲ್ಪ ತಪ್ಪನ ಮಾಡಿರ್ತಾವಲ್ಲ, ಬುರು ಉಬ್ತಾವೆ ರೊಟ್ಟಿ. ಹಾಗಾಗಿ ಅಂದಂಗೆ ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ್? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೇನೆ ರೀ. ನಾನು ಆರಾಮದ ನೋಡ್ರಿ ಫ್ರೆಂಡ್ಸ್. ಇವತ್ತು ನಾನು ಚೌಳಿಕಾಯಿ ಪಲ್ಯ ಮಾಡೀನಿ ರೀ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಫ್ರೆಂಡ್ಸ್. ಇದನ್ನು ಗೋರಿಕಾಯಿ ಅಂತಲೂ ಕರೀತಾರೆ ರೀ. ಚೌಳಿಕಾಯಿ ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಫೇಮಸ್ ರೀ. ಭಾಳ ಚಲೋ ಆಕತ್ರಿ ಇದು ಪಲ್ಯ. ನಾವು ಯಾವ ಥರ ಮಾಡ್ತೇವೆ ಅನ್ನೋದನ್ನು ಹೇಳ್ತಾನೆ ನೋಡ್ರಿ. ಫಸ್ಟ್ ಬಾಳೆ ಇಡ್ಬೇಕು ರೀ. ಬಾಳೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೌಳಿಕಾಯಿ ಮುಂಚೆ ಹುರಿದಿಟ್ಕೋಬೇಕು ರೀ. ಹುರಿದಿಟ್ಕೊಂಡು ಬಾಳೆಗೆ ಎಣ್ಣೆ ಹಾಕಿ ಒಂದಿಷ್ಟು ಸಾಸಿವೆ ಹಾಕಿ ಉಳ್ಳಾಗಡ್ಡಿ ಹೆಚ್ಕೋಬೇಕು ರೀ. ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ತಣ್ಣಗೆ ಹೆಚ್ಕೊಂಡು ಒಗ್ಗರಣೆ ಹಾಕ್ಬೇಕು ರೀ. ಆಮೇಲೆ ಚೌಳಿಕಾಯಿ ಹಾಕಿ ಚಲೋ ತಂಗೆ ಮಾಡಿಸ್ಕೊಂಡು ಆಮೇಲೆ ಒಂದಿಷ್ಟು ಗುರಾಳ್ ಪುಡಿ ಮನೆಗೆ ಮಾಡಿದ್ದು ಸಾಂಬಾರು ಪುಡಿ ಅದಿತ್ತಂದ್ರೆ ಹಾಕಿ ಹಾಕಿ ಚಲೋ ತಂಗೆ ಬಾಡಿಸ್ಕೊಂಡು ಬೇಕಾದ್ರೆ ಒಂದಿಷ್ಟು ನೀರು ಹಾಕಿಬಿಟ್ವಿ ಅಂದ್ರೆ ಒಂದು ಚುಟಿಗೆ ಅರಿಶಿನ ಪುಡಿ ಉಪ್ಪು ಅದನ್ನ ಹಾಕಿದ್ರೆ ಚೌಳಿಕಾಯಿ ಪಲ್ಯ ರೆಡಿ ಆಗ್ಬಿಡ್ತದೆ ನೋಡಿರಿ ಫ್ರೆಂಡ್ಸ್. ಇದಕ್ಕೆ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ವಿ ಅಂದ್ರೆ ಚೌಳಿಕಾಯಿ ಪಲ್ಯ ರೆಡಿ ಆಯ್ತು ರೀ. ಈಗ ರೊಟ್ಟಿ ಮಾಡೋಣ ರೀ. ಇದನ್ನು ಪಲ್ಯನ ಸೈಡ್ ಇಟ್ಕೊಂಡು ಈಗ ರೊಟ್ಟಿ ಹಾಕ್ತಾನೆ ನೋಡಿರಿ. ಚೌಳಿಕಾಯಿ ಪಲ್ಯ ಇಟ್ಲಾಗಿಸ್ತಂತಾಳ್ರಿ. ಜ್ಯೋತಿ ಯಾಕೆ ಬೇವ ಏನಾರು ಕೆಲಸತ್ತ ಹೆಂಗ ಇನ್ನ? ಇದಕ್ಕೆ ಪಲ್ಯಕ್ಕೆ ಒಂದು ತಾಟ್ರ ಮುಚ್ಚವ. ನನಗೆ ಈಗ ಎದಾಳಕ್ಕೆ ಆಗಿಲ್ಲ, ಮತ್ತು ರೊಟ್ಟಿ ಕುಂತ್ನಿ ನಾನು. ತಾಟ್ ಮುಚ್ಚದಕ್ಕೊಂದು. ಹ್ಞೂ ರೀ. ಅಲ್ರಿ ಅತ್ತಿ, ನಾನು ರೊಟ್ಟಿ ಹಾಕ್ತಿದ್ದಿಲ್ಲ ರೀ. ನೀರು ಹಾಕಕ್ಕೆ ಇದ್ರಿ ಕಾಲು ನೋವು ಅಂತೇಳಿ ನಾನು ಹಾಕ್ತಿದ್ದೆ. ದನಕ್ಕೆ ನೀರು ಹಾಕಿ ಬನ್ನಿ, ಮತ್ತು ಸ್ವಲ್ಪ ಮೇವು ಇಟ್ಟು ಬಂದನ್ರಿ. ಬಿಸಿಲೆಲ್ಲ ಸ್ವಲ್ಪ ನೀರು ಜಾಸ್ತಿ ಇಟ್ಟು ಬಂದಾನೆ ಕುಡೀಲಿ ಅಂತಂದು ನಾನು ಹಾಕ್ತಿದ್ದೆ ರೊಟ್ಟಿನ. ಇರ್ಲಿ ಅಳವ, ನಿಮ್ಮ ಮಾವ ಸ್ವಲ್ಪ ದಪ್ಪನ ಬೇಕು ಅಂದ್ರೆ ನೀನು ಹಾಕ್ತಿ, ಚಲೋನ ಹಾಕ್ತೀನಿ ರೊಟ್ಟಿನ. ಚಲೋ ತಂಗಾಗಿರ್ತಾವೆ ಅವು. ಹಲ್ಲದ ಇರಂಗಿಲ್ಲಲ್ಲ ನಿಮ್ಮ ಮಾವ. ಸ್ವಲ್ಪ ಹಲ್ಲ ಆಡಕತ್ತಾವಲ್ಲ, ಸ್ವಲ್ಪ ತೆಳ್ಳಗ ಇದ್ರೆ ಚಲೋ ಆಗಂಗಿಲ್ಲ. ಸ್ವಲ್ಪ ದಪ್ಪ ಬುರು ಬಿಸಿ ತೆಗೆದ್ಬಿಟ್ವಿ ಅಂದ್ರೆ ಮೆತ್ತಗಿರ್ತಾವ. ಹಾಗಾಗಿ ಗೊತ್ತಾಗಂಗಿಲ್ಲ ಜೊತೆಗೆ ನೀನು ಒಂದು ನಾಲ್ಕು ಮಾಡು ಅಂತ ನಿಮ್ಮ ಮಾವ. ಹಂಗಾಗಿ ಮಾಡಕತ್ತಿದ್ನವ ನಾನು. ಏನಾಗಂಗಿಲ್ಲ ತಗೋ, ಚೌಳಿಕಾಯಿ ಪಲ್ಯನ ಮಾಡಿಬಿಟ್ನೆ. ಮತ್ತು ನೀನು ಹೊರಗಿದ್ದಲ್ಲ, ಏನು ಕೈ ಸವಂಗಿಲ್ಲ ಮಾಡಿದ್ರು ಒಂದಿಟ್ಟು ಅಂತಂದು. ನಾವು ಮುಂಚೆಲ್ಲ ಬದುಕು ಮಾಡ್ಕೊತಿದ್ದಾರು, ಸುಮ್ಮನೆ ಕುಂದ್ರಂಗೆ ಹೆಂಗಿಲ್ಲ ನೋಡು. ಇತ್ಲದಾಗ ಮಲ್ಲಿಗೆ ಹೂ ಬಿಟ್ಟಿದ್ದು ರೀ, ಹರ್ಕೊಂಬಂದು ಇಟ್ಟಾನಿ ಒಂದಿಷ್ಟು. ಆಮೇಲೆ ಪೋಣಿಸ್ರಿ ಅತ್ತಿ. ಹೌದೇನು? ಆಗಲಿ ತಗೋ, ರೊಟ್ಟಿ ಮಾಡೋದಾಗಲಿ. ಆಮೇಲೆ ಬೇಕಂದ್ರೆ ಕುತ್ಕೊಂಡು ಪೋಣಿಸ್ತಾನೆ. ಮನೆ ಸ್ವಚ್ಛ ಮಾಡೋದು ಯಾವಾಗಿಂದ ಮಾಡೋಣ ಜೊತೆ? ಇನ್ನೂ ಹಾತಾಡ್ರಿ ಅತ್ತಿ, ಉಣಿವೆ ಆಗಲಿ. ಉಣಿ ಆದ್ಮೇಲೆ ಬೇಕಂದ್ರೆ ಚಲೋ ಮಾಡ್ಕೊಳ್ಳೋಣ ಅಂತ. ಇನ್ನೂ ಟೈಮ್ ಆಯ್ತು ತಗೊಳ್ರಿ. ಇನ್ನೂ ಏನು 15 ದಿವಸ ಆಯ್ತು ಇನ್ನೂ ಯುಗಾದಿ ಹಬ್ಬಕ್ಕೆ. ಉಣಿವೆ ಆದ್ಮೇಲಿಂದ ಚಲೋ ಮಾಡ್ಕೊಂಡ್ರೆ ಆಕತಿ ಜೊತೆ. ಅವಾಗ ಚಲೋ ಮಾಡ್ಬೇಕು ನೋಡು. ಮತ್ತು ಒಂದು ವಾರ ಬೇಕು ಹಾಸಿಗೆ ಅಂತ ಮನೆ ಧೂಳ ಹೊಡ್ಕೊಂಡು ಬಾಂಡೆ ಎಲ್ಲ ತಿಕ್ಕೊಂಡು ಒಂದು ಕಡೆಯಿಂದ ಮಾಡ್ಕೊತ ಬಂದ್ವಿ ಅಂದ್ರೆ ದೌಡಾಕತ್ ನೋಡು. ಅದೇ ಹಿಂಗೆ ಬ್ರೂ ಉಪ್ಪಿದ್ರೆ ಮೆತ್ತಗೆ ಮುಚ್ಚಿಟ್ಬಿಟ್ರಿ ಅಂದ್ರೆ ಚಲೋ ಆಕವ್ ನಿಮ್ಮ ಮಾವು. ಹಂಗಾದ್ರೆ 3 ರೊಟ್ಟಿ ತಿಂತಾರೆ. ನೀನು ಸ್ವಲ್ಪ ಏರ್ ಬೇಯಿಸಿರ್ತಿಯಲ್ಲ, ಚಲೋನ ಆಕವು. ಚಲೋ ಆಗಂಗಿಲ್ಲ ಅನ್ನಂಗಿಲ್ಲ, ಆದರೆ ಸ್ವಲ್ಪ ಏರಾಗಿರ್ತಾವಲ್ಲ, ಎಟ್ಟೆ ಆಗ್ಬಿಡ್ತಾವೆ. ಮುಚ್ಚಿಟ್ರೂ ಎಟ್ಟೆನೇ ಇರ್ತಾವೆ. ಹಂಗಾಗಿ 4 ಮಾಡ್ತಾನೆ ತಡಿಯವ ನಾನು. ಇನ್ನೊಂದು 4 ಅದಾವು. ನಾನು ಹಂಗೆ ಮಾಡ್ತಾನೆ ತಗೊಳ್ರಿ ಅತ್ತಿ. ಹೇಳ್ಬೇಕಿಲ್ರಿ, ನನಗೇನು ಗೊತ್ತ್ರಿ. ಮತ್ತು ನಾನು ಇದು ಮಾಡಿದ್ನಿ, ನಾನು ಮಾಡ್ತಾನೆ ತೆಗೀರಿ. ಒಂದು 4 ದಪ್ಪನ ಊದಿ ಬುರು ಉಬ್ಬಿಸ್ತಾನೆ. ಇಲ್ಲಿ ಹೇಳೋ ಜೊತೆ ಆತು. ನಿಮ್ಮ ಮಾವು ಐತೇನ? 2 ರೊಟ್ಟಿ ತಿಂತೇನೆ ಚೌಳಿಕಾಯಿ ಪಲ್ಯ ರೊಟ್ಟಿನ. ಇಲ್ರಿ ಅತ್ತಿ, ಮಾವರು ನಾನು ಆಗಲೇ ದನಕ್ಕೆ ನೀರು ಹಾಕಕ್ಕೆ ಅದನ್ನ ಹೋದ್ನಲ್ರಿ, ಅವಾಗ ಹೊಲ ಕಡೆಗೆ ಹೋದ್ರಿ. ಹೂವು ಯಾಕೆ ಭಾಳ ಸುವಿ ಅದಾವಂತ್ರಿ ಹೂವು. ಸುಮ್ಮನೆ ಇದು ಆಗಕತ್ತವು, ನೋಡ್ಕೊಂಬರ್ತಾನೆ ಏನ ಅಂತಂದು ಹೊಲದ ಕಡೆಗೆ ಹೋಗ್ಬರ್ತಾನೆ ತಡೆಯವ. ಬಂದು ಅಂತಾನೆ ಹೇಳಿ ನಿಮ್ಮ ಅತ್ತಿಗೆ ಅಂತ ಅಂದ್ರಿ. ನಾನು ಮರ್ತೆ ಹೋಗ್ಯಾರಿ ಹೊಲಕ್ಕೆ, ಬರ್ತಾರಂತಡ್ರಿ. ಶಪ ಹಾಕಿ ನೋಡುವ. ರೊಟ್ಟಿ ಮಾಡೋದಾತ. ಇದನ್ನ ಹಿಟ್ಟು ಡಬ್ಬಿಗೆ ಹಾಕ್ಬಿಡು. ಉಳಿದದ್ದು ಡಬ್ಬಿಗೆ ಹಾಕಿ ಇದನ್ನೊಂಚೂರು ತೆಗೆದುಬಿಡು. ಒಂದಿಷ್ಟು ಇದು ಬಿದ್ದಕ್ಕೆ ನೋಡು, ಹಿಟ್ಟನ್ನು ಎತ್ತಿಟ್ಬಿಡ ಜೊತೆ. ಒಂದಿಟ್ಟು ಅಡ್ಡಕ್ಕನವ ಸೊಂಟ ಬೇಯಾಕತ್ತ. ಅದಕ್ಕೆ ಹೇಳಿದ್ರಿ ಐತಿ ನಿಮ್ಗೆ. ಈಗಲೇ ರೂಢಿ ತಪ್ಪಿಟ್ಟತ್ತಲ್ರಿ, ಚಲೋ ಆಗಂಗಿಲ್ಲ ಬರ್ರಿ ನಾನು ಮಾಡ್ತೇನೆ ಅಂತ ಅಂದ್ರೆ ನಾನು ಹೋಗಿ ಆಕಳಿಗೆ ನೀರು ಇಟ್ಟು ಬರಸ್ಲಿಗೆ ಅಲ್ಲಜ್ಜಿಗೆ ಹಾಕೊಂಡು ಕುತ್ಕೊಂಡ್ಬಿಟ್ಟಿರಿ ನೀವು. ಹುಡ್ಕೆ ಹೋಗ್ರಿ ಐತೆ. ನಾ ಎಲ್ಲ ಇದನ್ನ ಸ್ವಚ್ಛ ಮಾಡ್ತಾನೆ. ಸ್ವಚ್ಛ ಮಾಡಿ ಅನ್ನಕ್ಕರ ಇಡ್ತಾನೆ. ಅಥವಾ